ನಮಸ್ಕಾರ ಮತ್ತೆ ನಿಮಗೆಲ್ಲರಿಗೂ ದಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕೆ ಬಂದಿದ್ದೀನಿ. ಜೊತೆಯಲ್ಲೇ ವಿಷ್ಣುನು ಇದ್ದಾನೆ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಸರ್, ಮೊದಲನೇ ಪ್ರಶ್ನೆ, ಫೆಡ್ಡು ಇಂಟ್ರೆಸ್ಟ್ ರೇಟ್‌ನ ಏರಿಸ್ತಾರೆ ಅಂತ ನೋಡಿದ್ವಿ. ಅವ್ರು ಕೈ ಎತ್ತಿಲ್ಲ. ಆರ್‌ಬಿಐನಾದ್ರೂ ಇಂಟ್ರೆಸ್ಟ್ ರೇಟ್‌ನ ಏರಿಸ್ತಾರೆ ಅಂತ ಅನ್ಕೊಂಡ್ವಿ. ಅವರು ಕೂಡ ಅದ್ರ ಕೈ ಎತ್ತಿಲ್ಲ. ಇನ್ಫ್ಲೇಷನ್ ಏರ್ತಾನೆ ಇದೆ. ಇಂಟ್ರೆಸ್ಟ್ ರೇಟ್‌ನ ಬಿಟ್ರೆ ಬೇರೆ ಇನ್ನೇನಾದ್ರೂ ಮಾಡೋದಕ್ಕಾಗುತ್ತಾ ಸರ್? ಡೆಫಿನೆಟ್ ಆಗಿ ಇದು ಏರಿಸ್ತೀನಿ ಅಂತ ಹೇಳಿದ್ದಾನೆ ಕೆವಿನ್ ವಾಷ್. ಮಾಡಿರ್ಬೇಕಿತ್ತಲ್ವಾ ತಾನೇ ಇಷ್ಟೊತ್ತಿಗೆ? ನಾನು ಫಸ್ಟ್ ಡೇ ತಗೊಂಡು ಬಂದಿದ್ದೀನಿ. ಈಗ ತಾನೇ ಟ್ರಂಪ್ ಪದವಿನಲ್ಲಿ ಕೂರ್ಸಿದ್ದಾರೆ. ಅವರಿಗೆ ನಾವು ಕೂಡ್ಲೇ ದ್ರೋಹ ಮಾಡೋದಕ್ಕಾಗಲ್ಲ. ಅವರು ಸ್ವಲ್ಪ ಎಂಜಾಯ್ ಮಾಡ್ಲಿ. ಈಗ ನೋಡಿ ಇನ್ಫ್ಲೇಷನ್ ಎಲ್ಲ ಏರ್ತಾ ಇದೆಯಾ, ಟ್ರಂಪ್ ನೋಡಿದ್ರೆ ಇನ್ಫ್ಲೇಷನ್ ಎಲ್ಲ ಏರ್ತಾನೆ ಇದೆ ಅಂತ ಹೇಳ್ಬಿಟ್ರು. ಅದರಲ್ಲೂ ಇನ್ನೊಂದು ಹೇಳ್ಬಿಟ್ಟ, ಹೋದ 3 ವರ್ಷದಿಂದ ಫೆಡ್ ಆವ್ರೇಜ್ಗಿಂತ ಮೇಲೆ ಇದೆ, ನಾವು ಎನ್ಕರೇಜ್ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟ. ಸೊ ಅಂದರೆ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ಇದೊಂದು 25 ಬೇಸಿಸ್ ಪಾಯಿಂಟ್ಸ್, ಇನ್ನೊಂದು 0.25% ಏರಿಸ್ತಾರೆ ಅಂತ. ಅದರಿಂದನೇ ಅಲ್ಲಿ ಅಮೇರಿಕ ಮಾರ್ಕೆಟು ಢಮಾರ್ ಅಂತ ಬಿತ್ತು. ಇಲ್ಲಿ FII ಮಾರ್ದ. ನಿಮ್ಮ ಈ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡು ಈ ಹಳೆ ಮನಿನ ತೆಗೆದು, ಅಯ್ಯ ಹೊರಗಡೆ ಹೋಗೋರಿದ್ರೆ ಹೋಗಿ, ಅಯ್ಯ ನಾವು ನೋಡ್ಕೋತೀವಯ್ಯ ಅಂತ ನಿಮ್ಮ ದುಡ್ಡನ್ನ ಖರ್ಚು ಮಾಡಿದ್ರು. ರೈಟ್ ಸರ್. ಈಗ ಈಗ ಇದನ್ನ ಶೂಟ್ ಮಾಡ್ತಾ ಇರೋದು ಫ್ರೈಡೆ ಈವ್ನಿಂಗ್. ಸೊ ಅದರಿಂದ ಸಾರ್ ಇವತ್ತು ಮಾರ್ಕೆಟ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಕೆವಿನ್ ವಾಶ್ ಹೇಳಿದ ಕೂಡಲೇ ಅಲ್ಲಿ ತಿಂದ. ಇಲ್ಲಿ ನಿಮ್ಮ ಜನರು ಫುಲ್ ಗಟ್ಟಿಯಾಗಿ ಎತ್ತಿ ನಿಲ್ಸಿದ್ರು. ಆಮೇಲೆ ಆಕ್ಸೆಂಚರ್ ಸೇರಿ ಮಾಡಿದ್ಮೇಲೆ ಇವತ್ತು ನಿಮ್ಮ ಮಾರ್ಕೆಟ್ ನಿಮ್ ಕೈ ಬಿಟ್ಬಿಟ್ಟ. ಒಂದು ಲೆವೆಲ್ ಅಷ್ಟೇ ತಾನೆ ಸರ್ ತೆರೆದಿಡಿಯೋದಕ್ಕಾಗತ್ತೆ. ಯಾರು ನಿಮ್ ದುಡ್ಡು ಕಣೋ. ಅಂದ್ರೆ ಈಗ ಏನ್ ನಡೀತಾ ಇದೆ ಅಂತಂದ್ರೆ ಶಂಕರ್ ಸರ್ ಹೇಳೋ ರೀತಿ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಅನ್ನೋದು, ಸಿಸ್ಟಮ್ಯಾಟಿಕ್ ವೆಲ್ತ್ ಟ್ರಾನ್ಸ್ಫರ್ ನಡೀತಾ ಇದೆ. ಮಿಡಲ್ ಕ್ಲಾಸ್ ಅಂದ್ರೆ ತುಂಬಾ ದುಡ್ಡಿದೆ, ಮಿಡಲ್ ಕ್ಲಾಸ್ ಹತ್ರನಾ ಸರ್? ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಹೊರದೇಶದವನಿಗೂ, ಫಾರಿನರ್ಗೂ, ಅರಬ್ಸ್ಗೂ, ಇಂಡಿಯನ್ ಪ್ರಮೋಟರ್ಸ್ಗೂ ಹೇಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಪ್ಲಾನ್ ಹಾಕಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅವ್ರ ಆಕ್ಟಿವ್ ಫಂಡ್ ಮ್ಯೂಚುವಲ್ ಮ್ಯಾನೇಜರ್ಸ್. ಅದೇನೆ ನಿಮ್ಮ ಈ ಸಿಸ್ಟಮ್ಯಾಟಿಕ್ ವೆಲ್ತ್ ಟ್ರಾನ್ಸ್ಫರ್ ಪ್ಲಾನ್. SIP ಅಂತ ಅನ್ನೋದು ಈಗ SWP. ಅದು ವಿತ್ಡ್ರಾವಲ್ ಇಲ್ಲ, ವಿತ್ಡ್ರಾವಲ್ ಇಲ್ಲ, ವಿದ್ರಾವನ್ ಇಲ್ಲ. ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಇಲ್ಲ, ಸಿಸ್ಟಮ್ಯಾಟಿಕ್ ವೆಲ್ತ್ ಟ್ರಾನ್ಸ್ಫರ್ ಪ್ಲಾನ್. ಇವಾಗ ಗೋಲ್ಡ್ ರೇಟು, ಈಗ ನಾವು ಇಂಟ್ರೆಸ್ಟ್ ರೇಟ್ ನ ಏರಿಸ್ತೀವಿ ಅಂತ ಹೇಳಿದ್ದಕ್ಕೆ ಟಕ್ ಅಂತ ಗೋಲ್ಡ್ ಪ್ರೈಸ್ ಬಿದ್ದೋಯ್ತು. ಒಂದ್ ವೇಳೆ ಈ ಇಂಟ್ರೆಸ್ಟ್ ರೇಟ್ ನ ಏರಿಸುವಂತ ಸೈಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಗ ಯಾವ ಲೆವೆಲ್ಗೆ ಬೀಳೋದಕ್ಕೆ ಸಾಧ್ಯತೆಗಳಿದೆ ಸರ್? ಈಗ ಸದ್ಯಕ್ಕೆ ಏರೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಈಗ ಸದ್ಯಕ್ಕೆ ಏರೋದಿಲ್ಲ, ಮುಂದಿನ ಸಲ ಏರಿಸ್ಬಿಡ್ತಾರೆ. ನಾನು ಹೇಳೋದು ಗೋಲ್ಡ್ ಪ್ರೈಸ್ ಈಗ ಸದ್ಯಕ್ಕೆ ಏರೋದಿಲ್ಲ. JP ಮಾರ್ಗನ್ ಏರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ವಾಶ್ ಯಾವ ಸೈಡ್ ಅಲ್ಲಿ ಜಿಗಿತಾರೆ ಅನ್ನೋದು ಗೊತ್ತಿಲ್ಲ. ಅದರಿಂದಾನೇ ಟ್ರಂಪ್ ಒಂದೇ ಪಲ್ಟಿ ಹೊಡೆದು ಏನೇ ಹೇಳಿದ್ರು ಸಹಿ ಮಾಡ್ತೀನಿ ಅಂತ ಸಹಿ ಮಾಡ್ಬಿಟ್ಟಿದ್ದಾರೆ. ಇನ್ನು ಇರಾನ್ ಅವನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬಂದು ಸಹಿ ಹಾಕ್ತಾ ಇಲ್ಲ. ಅದರಿಂದ ಇದು ಹೀಗೆ ನೇತಾಡ್ತಾನೆ ಇತ್ತು ಅಂತಂದ್ರೆ ಬಂದಿಯಾ ಅಂತಂದ್ರೆ ಇನ್ಫ್ಲೇಷನ್ ಟಕ 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 ಅಂತ ಏರತ್ತೆ. ಇನ್ಫ್ಲೇಷನ್ ಟಕ 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 ಅಂತ ಏರಿದ್ರೆ ಒಂದ್ಸಲನಾದ್ರೂ ಇನ್ಫ್ಲೇಷನ್ ನ ಏರಿಸ್ಬೇಕು. ಚಿನ್ನ $3,700 ವರೆಗೂ ಬರೋದಕ್ಕೆ ಸಾಧ್ಯತೆಗಳಿದೆ ಒಂದು ಔನ್ಸ್ಗೆ. ಟೈಮ್ ಡ್ಯೂರೇಷನ್ ಹೇಳಿ ಸರ್. ಅದನ್ನ ಹೇಳೋದಕ್ಕಾಗಲ್ಲ, ಅವ್ನ್ ರೇಟ್ ಮೇಲೆ ಅದಿರೋದಲ್ವಾ. ಟ್ರಂಪ್ ಅಂತ ಬಡ್ಕೊಂಡ್ರೆ ನಾನು ಇವತ್ತಾನೆ ಅಪಾಯಿಂಟ್ ಮಾಡಿದ್ದಾನೆ, ಅವನಿಂದ ಏನು ಮಾಡೋದಕ್ಕಾಗಲ್ಲ. ಬಡ್ಕೋತಾನೆ ಇರೋ ಹೋಗೋ ಅಂತ ಹೇಳ್ಬಿಟ್ಟು ಬಡ್ಕೋತಾನೆ ಇದೆಯಲ್ಲ ಸುಮ್ನಿರು ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಅವ್ನು ಮಾಡೋದನ್ನೇ ಮಾಡ್ತಾನೆ. ಯಾಕೆ ಅಂತಂದ್ರೆ ನವೆಂಬರ್ ಅಲ್ಲಿ ಇದೇ ತರ ಟ್ರೆಂಡ್ ಕಂಟಿನ್ಯೂ ಆದ್ರೆ ಅವ್ರು ಪ್ರೆಸಿಡೆಂಟ್ ಆಗ್ಬಿಡ್ತಾರೆ. ಅವ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಕಾಂಗ್ರೆಸ್ ಕೂಡ ಅವ್ನ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಬೊಗಳೋದಕ್ಕೆ ಅಷ್ಟೇ ಆಗುತ್ತೆ. ಬೊಗಳು ಕೊಟ್ರೆ ಇಂಥ ವರ್ಷಕ್ಕೆ ನೀನು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಟ್ಟೆ, ಮುಂದಿನ ವ್ಯಕ್ತಿ ಕೊಡಲ್ಲ ಅಂತ ಎತ್ತಕ್ ಆಗಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ತರ ಮಾತಾಡ್ತಾ ಅಂದ್ರೆ ಇದ್ದಾನೆ. ಈಗ ನವೆಂಬರ್ ವರ್ಗೂ ಹೋಗು ಅಂತ ಬಿಟ್ಬಿಟ್ಟು ನವೆಂಬರ್ ಆದ್ಮೇಲೆ ಇಂಟ್ರೆಸ್ಟ್ ರೇಟ್ ನ ಏರಿಸ್ತಾರೆ, ಬಲ್ಡು ಕಡಿಮೆ ಆಗುತ್ತೆ. ಡೆಫಿನೆಟ್ ಆಗಿ ಕಡಿಮೆ ಅಂದ್ರೆ 2027ರಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ. ಬಾಯಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಿದ್ರೆ ಇನ್ನು ಬೀಳ್ಬೇಕಲ್ವಾ ನಾವು ಸರ್? ಬಂದು ಇಲ್ಲಿ 8 ಗಂಟೆಗೆ ಡ್ಯೂಟಿ ಬರ್ತೀವಲ್ಲ, ರೂಪಾಯಿನ ಬೀಳಕ್ ಬಿಡ್ತೀವಲ್ಲ, ಸೊ ಹಾಗಿದ್ರೆ ತಗೊಂಡ್ ಇಟ್ಕೊಂಡವ್ರಿಗೆ ಜಾಲಿ. ತಗೊಂಡಿಟ್ಕೊಂಡವ್ರಿಗೆ ಜಾಲಿ. ಇಲ್ಲ ಸರ್, ಈಗ ನಾನು ಸ್ವಲ್ಪ ಗೋಲ್ಡ್ ಪೀಸ್ ತಗೋಬೋದ ಅಂತ ಏನು ಎತ್ತಿಡ್ಲಾ ತಗೊಳ್ಳ ಹಾಕಿ ಟೈಮ್ ಗೋಲ್ಡ್ ಬೀಸ್ಗೂ ಗೋಲ್ಡ್ಗೂ ಹಾಕಿ ಟೈಮ್. ಸರ್. ಈಗ ಹಂಗ್ ಹೇಳಿದ್ರಿ ಅಂತಂದ್ರೆ ಇದು IT ಕಂಪನೀಸ್ ಎಲ್ಲ ನೋಡಿದ್ರೆ ಎಲ್ಲ ಡಮಾರ್ ಅಂತ ಬಿದ್ದಿದೆ ಸರ್. ಇದ್ರ ನೋಡಕ್ ಆಗ್ಬೇರೋ ಅಂತ ನಾವೆಲ್ಲ ದಿಢೀರ್ ಹೇಳಿದ್ದು 20p ಗಿಂತ ಕೆಳಗಡೆ ಬರ್ಲಿ, 18p ಗಿಂತ ಕೆಳಗ್ ಬರ್ಲಿಲ್ಲ. ಈಗ ನೋಡಿದ್ರೆ ಅದು 12, 13 ಅನ್ನೋವರೆಗೂ ಬಂದು ನಿಂತಿದೆ ಸರ್. ಹೌದು, ಸಿಂಗಲ್ ಡಿಜಿಟ್ ಕೂಡ ಬರ್ಬೋದು ಅಲ್ಲ. ಸರ್ ತುಂಬಾ ಆಸೆ ಪಟ್ರೆ ಹೆಂಗೆ ಸರ್? ಸಿಂಗಲ್ ಡಿಜಿಟ್ ಕೂಡ ಬರ್ಬೋದಲ್ವಾ? ಮ್ಯೂಚುವಲ್ ಫಂಡ್ ಅವ್ನ್ ಕೆಲಸ ಮಾಡ್ತಾ ಇದ್ದಲ್ಲ.
ಅವನು ಸರೆಂಡರ್ ಮಾಡ್ಬಿಟ್ಟ ಅಂತಂದ್ರೆ ಪರವಾಗಿಲ್ಲ. ಅವನು ಪಿ ಎಫ್ ಇಂದಾನೇ ದುಡ್ಡು ತಗೋತೀನಿ ಅಂತ ಇದ್ದಾನೆ. ನಿನ್ನ ಸಂಬಳದಿಂದ ನೀನು ಡೈರೆಕ್ಟಾಗಿ ಕೊಡು ಅಂತ ಕೇಳ್ತಾ ಇದ್ದಾನೆ. ಈಗ ಜನರು ಅದನ್ನ ಕೊಡ್ತಾ ಇದ್ದಾರೆ. ಜನರು ದುಡ್ಡನ್ನ ವ್ಯಯ ಮಾಡಕ್ಕೆ ರೆಡಿ ಇದ್ರು ಅಂತಂದ್ರೆ ನಾವ್ ಹೇಗೆ ಹೇಳಕ್ಕಾಗುತ್ತೆ ಹಾಕಿ ಎತ್ತಿ ಅಂತ. ಓಕೆ. ಹಾಗಿದ್ರೆ ಈಗ ಐಟಿ ಕಂಪನೀಸ್ ಬಿದ್ದಿರೋದನ್ನ ನೋಡಿದ್ರೆ, ಈಗ ಫ್ರೈಡೆ ಬಿದ್ದಿರೋದೆಲ್ಲ ಈ TCS, ಇನ್ಫೋಸಿಸ್ ಇದೆಲ್ಲ ನೋಡಿದ್ರೆ ಅರೌಂಡ್ 8% ಬಿದ್ದಿದೆ ಸರ್ ಒಂದೇ ದಿನದಲ್ಲಿ. TCS 5% ಇದೆಲ್ಲ ಬಿದ್ದಿದೆ. ಗೋಲ್ಡ್ ಕಂಪನಿ. TCS, ವಿಪ್ರೋ ಇದೆಲ್ಲ ಗೋಲ್ಡ್ ಕಂಪನಿ. ಇದನ್ನೆಲ್ಲ 1, 2 ಅಂತ ಕನ್ಸಿಡರ್ ಮಾಡ್ತಾನೆ ಇರು. ಡಿವಿಡೆಂಟೇ ಒಂದು ಕಾಲದಲ್ಲಿ ಇದಕ್ಕಿಂತ ಜಾಸ್ತಿ ಕೊಡಬೇಕು. ಏನಂದ್ರೆ ಅವ್ನು ಕ್ಲೀನಾಗಿ ಹೇಳ್ಬಿಟ್ನಲ್ಲ, ಜನರನ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ಏಜೆಂಟ್ನ ಏರಿಸ್ತಾನೆ. ಏಜೆಂಟ್ಗೆ ಒಂದು ಬಿಲ್ ಹಾಕ್ತಾನೆ, ಜನರಿಗೆ ಒಂದು ಬಿಲ್ ಹಾಕ್ತಾನೆ ಬೇರೆ ಬೇರೆ ಆಗಿ. ಈ ಏಜೆಂಟ್ ಅಂದ್ರೆ ಏಜೆಂಟ್. ಹಾಗಿದ್ರೆ ಇದೇ ತರ ಒಂದು 4-5 ಗೋಲ್ಡನ್ ಕಂಪನೀಸ್ ಹೇಳಿ ಸರ್. ಯಾವುದು? TCS, ಇನ್ಫೋಸಿಸ್, TCS, ಇನ್ಫೋಸಿಸ್, ವಿಪ್ರೋ, HCL ಹೋದ್ರೆ ಹೋಗ್ಲಿ, ಟೆಕ್ ಮಹೀಂದ್ರ ಅಷ್ಟೇ. ಟೆಕ್ ಮಹೀಂದ್ರಾನು ನೀವು ಗೋಲ್ಡನ್ ಕಂಪನೀಸ್ ಲಿಸ್ಟ್ ಅಲ್ಲಿ ಸೇರಿಸ್ತಾ ಇದ್ದೀರಾ. ಆಸೆಯಿಂದ ಕೇಳ್ತಾ ಇರೋದ್ರಿಂದ ಸೇರಿಸ್ಕೊಂಡಿದ್ದೀನಿ. ಅಪ್ಲಾಡ್ ಅಲ್ಲಿ ಸರ್. ಅಬ್ರಾಡ್ ಅಲ್ಲಿ ಇದನ್ನೆಲ್ಲ ಇದ್ ಮಾಡ್ಬೋದು. ಈಗ ಅಬ್ರಾಡ್ ಅಲ್ಲಿ ಮೈಕ್ರೋಸಾಫ್ಟ್ ಇವಾಗ ಚೀಪ್ ಆಗಿದ್ರೆ ಅದು ಇವಾಗ ನಾನು ಚೆಕ್ ಮಾಡಿಲ್ಲ. ಮೈಕ್ರೋಸಾಫ್ಟ್, ಗೂಗಲ್ಲು ಇವೇನೇ ಕಡಿಮೆ ಸಿಗೋದಿಲ್ಲ. ಮನ್ಸಿಗೆ ಒಂದು ಧೈರ್ಯ ಹೇಳಿ ಗೂಗಲ್ಲು. ಇಲ್ಲ ಅಂತಂದ್ರೆ ನೀವು ಸೇಫ್ ಆಗಿ ವಾರೆನ್ ಬಫೆಟ್ ಸ್ಟಾಕ್ನ ತಗೊಂಡ್ರಿ ಅಂತಂದ್ರೆ ಗೂಗಲಲ್ಲೂ ಒಂದು ಪೊಸಿಷನ್ ಇರುತ್ತೆ. ಸೊ ಗೂಗಲ್ಲು, ಮೈಕ್ರೋಸಾಫ್ಟು, ಅಮೆಝಾನ್ ಕೆಳಗಡೆ ಇಳಿಯುವಾಗ ಅಮೆಝಾನು, ಈ ರೀತಿ ಸ್ಟಾಕ್ಸ್ನ ತಗೊಳ್ಳೋದೆ. ಓಕೆ ಸರ್. ಈಗ ಇನ್ನೂ ಕೂಡ ಈ ಹಾಕಿ ಟೈಮ್ ಬಂದಿಲ್ಲ ಅಂತ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಸರ್? ಏನು ರೀಸನ್ ಬಿಹೈಂಡ್ ದಟ್? ಯಾಕಂದ್ರೆ ಇನ್ನೂ ಇಳಿಬೋದಲ್ವಾ? ಯಾವ ಕಾರಣದಿಂದ ಇನ್ನೂ ಇಳಿಬಹುದು? ಯಾಕಂದ್ರೆ ನಮ್ದು ಒಂದು ಸ್ಟ್ರಿಪ್ ಕೂಡ ತಗೊಂಡಿಲ್ವಲ್ಲ ಗವರ್ಮೆಂಟ್. ಅಷ್ಟಂಗ ದೇಶಕ್ಕೆ ದುಡ್ಡು ಬುವಾನೇ ಇದೆ ಅಲ್ವಾ? ಈಗ ಐಟಿ ಕಂಪನೀಸ್ ಬೀಳ್ತಾ ಇರೋದಕ್ಕೆ ಆಗ ಸರ್ಕಾರ ಪ್ರಾಫಿಟ್ಸ್ ತಗೊಂಡೋಗ್ತಾನೆ ಹ್ಯಾಪಿಯಾಗಿ. ಪ್ರಮೋಟರ್ಸ್ ಮಾಡ್ತಾ ಇದ್ದಾನೆ. ವಿಪ್ರೋ ಮಾಡ್ತಾ ಇಲ್ಲ. ಪ್ರಮೋಟರ್ ಅಂತ ಕವರ್ ಮಾಡಿ ಪುಷ್ ಏರಿಸ್ತಾ ಇದ್ದಾರೆ. ವಿಪ್ರೋ ಬೀಳುವಂಥದ್ದು ಈ ಪ್ರಮೋಟರ್ ಮಾರಿಲ್ಲ. ಇನ್ಫಿನಲ್ಲೂ ಯಾವ ಪ್ರಮೋಟರ್ ಮಾರಿಲ್ಲ. TCS ಮಾರಿಲ್ಲ, ಟಾಟಾ ಅಂಡ್ ಸನ್ಸು. ಹಾಗಿದ್ರೆ ಏನರ್ಥ? ಬ್ಲಡ್ ಆನ್ ದ ಸ್ಟ್ರೀಟ್ ಅಂತ ನಾವೆಲ್ಲರೂ ನೋಡ್ತಾ ಇನ್ನೂ ಇದ್ದೀವಿ. ಬರುತ್ತೆ. ಇನ್ನೂ ಸ್ವಲ್ಪ ದಿನ ಇದ್ರೆ ಬ್ಲಡ್ ಬರುತ್ತೆ. ಇವು ಹೋದ್ವಾರ ರಂಪು ಪಲ್ಟಿ ಹೊಡೆದ್ಬಿಡ್ತಾರೆ, ಸೈನ್ ಹಾಕಲ್ಲ ನೋಡಿದ್ರೆ ಅದು ಹಿಂಗಾಯ್ತು. ಅವ್ರು ಹಾಕಿದ್ದಾರೆ, ಅವ್ನು ಹಾಕಿಲ್ವಲ್ಲ ಇನ್ನು. ಅದು ಈಗ ತಿರ್ಗಾ ನ್ಯೂಕ್ಲಿಯರ್ ಬಾಂಬು, ತಿರ್ಗಾ ಬೇರೆಯವ್ರು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ರಿಪಬ್ಲಿಕ್ ಅನ್ನಿಸ್ತಿರೋದ್ರಿಂದ ಒಂದು 60 ದಿನದಲ್ಲಿ ಬಾಂಬ್ ಹಾಕಿದ್ರು ಅಂತಂದ್ರೆ ದಸ್ತಾನಿಂಗ್ ಅಲ್ಲಿ $300 ಬಿಲಿಯನ್. ಇರಾನ್ಗೆ 300 ಬಿಲಿಯನ್. ಅದೆಲ್ಲ ನಾನು ಕೊಡೋದಿಲ್ಲ, ನಾವಿಕ್ಕೆಲ್ಲ ನಾನು ಹೇಳಿಲ್ಲ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬರ್ದಿದ್ದಾರೆ. ಸೊ ಆಗಿದ್ದ ಗಲ್ಫ್ ನೀನ್ ಕೊಡು ಅಂತಾನೆ. ಅದು ಫೇಕ್ ನ್ಯೂಸ್ ಅಂತಾನೆ ಹಾಕಿದ್ದಾರೆ. ಇವತ್ತು ಸಹಿ ಹಾಕಿರೋದನ್ನೇ ನಾವೆಲ್ಲ ನೋಡಿದೀವಿ. ಕತರ್ನ ಕೊಡು ಅಂತಾರೆ, ಒಮಾನ್ನ ಕೊಡು ಅಂತ ಏನಾದ್ರು ಹೇಳಿ ಏಮಾರ್ಸೋದಕ್ಕೆ ನೋಡ್ತಾರೆ. ಡೀಲ್ ಅನ್ನೋದು ಫ್ರೂಟ್ಫುಲ್ ಆಗಿ ಏನೋ ನಡೆಯೋದಕ್ಕೆ ಸಾಧ್ಯತೆಗಳಿಲ್ಲ. ಈಗ ಸದ್ಯಕ್ಕೆ ಸ್ವಲ್ಪ ಎಣ್ಣೆ ಹೊರಗಡೆ ಬಂದು ಚೀಪ್ ಆಗಿ ಸಿಗೋದಕ್ಕೆ ಸಾಧ್ಯತೆಗಳಿದೆ. ಅಷ್ಟೇವೆ. A1A2 ಸಿಗತ್ತೆ. ನೀವು ಕರೆಕ್ಟ್ ಆದಂತ ಬೆಲೆನೇ ಕಟ್ಟಬೇಕು. ಇನ್ನೂ ಎಕ್ಸ್ಟ್ರಾ ಒಂದು ₹5 ಹಾಕಕ್ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ. ಈಗ ಇದರಲ್ಲಿ ರಿಸ್ಟ್ರಿಕ್ಷನ್ ಬೇರೆ. ಈ SME, MSMEಗೆಲ್ಲ ರಿಸ್ಟ್ರಿಕ್ಷನ್ ಬೇರೆ ಜುಲೈಯಲ್ಲಿ ಬರುತ್ತೆ. ಈಗ ಒಂದ್ ಕಡೆ ನೀನು 200 ಲೀಟರ್ಗಿಂತ ಮೇಲೆ ಹಾಕಕ್ ಆಗಲ್ಲ. ಈ ರೀತಿ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. A1A2 ಎಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದ್ದಾನೆ. 3 ತಿಂಗಳು ಸರ್. A1 ಬೇರೆ ಪಾಪ ಮಗನಿಗೆ ಎರೆ ಮಾಡಿದಾಗಿಂದ ಅಷ್ಟದಲ್ಲಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಅವ್ರು ತಿನ್ನೋದಕ್ಕೆ ಬಿಟ್ರೆ ಏನ್ ಕಡಿಮೆ ಆಗ್ಬಿಡುತ್ತಾ? ಹಂಗಿದ್ರೆ ಮದುವೆನೇ ಮಾಡಬಾರ್ದಿತ್ತು ಸರ್. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.